ಬೆಂಗಳೂರಿನ ರಸ್ತೆ ಗುಂಡಿಗಳ ಗೋಳು ಕೇಳೋರು ಯಾರು? 11 ತಿಂಗಳಲ್ಲಿ 10 ಬಾರಿ ರಸ್ತೆಯನ್ನ ಜಿಬಿ ಅಗೆದಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಗೋಳನ್ನ ಕೇಳೋರು ಯಾರು? 11 ತಿಂಗಳಲ್ಲಿ 10 ಬಾರಿ ರಸ್ತೆಯನ್ನ ಅಗೆದಿದ್ದಾರೆ ಅಧಿಕಾರಿಗಳು. ಈ ಏರಿಯಾದ ರಸ್ತೆಯಲ್ಲಿ ಪ್ರತಿದಿನವೂ ಕೂಡ ರಸ್ತೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರಂತೆ. ಪ್ರತಿ 2 ರಿಂದ 3 ವಾರಗಳಿಗೊಮ್ಮೆ ರಸ್ತೆ ಅಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಇನ್ನು ಬಿಬಿಎಂಪಿ ಅಧ್ವಾನದ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಗೋಳನ್ನ ಕೇಳೋರು ಯಾರು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. 11 ತಿಂಗಳಲ್ಲಿ 10 ಬಾರಿ ರಸ್ತೆಯನ್ನ ಅಗೆದಿದ್ದಾರಂತೆ. ಈ ಏರಿಯಾದ ರಸ್ತೆಯಲ್ಲಿ ಪ್ರತಿದಿನವೂ ಕೂಡ ರಸ್ತೆ ಅಗಿತಾ ಇದ್ದಾರೆ, ರಸ್ತೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡಿದ್ದಾರೆ. ಅಧ್ವಾನದ ವಿರುದ್ಧ ನಿವಾಸಿಗಳು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವೆಲ್ಲರೂ ಕೂಡ ನೋಡಿದ್ದೀವಿ. ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಗುಂಡಿಗಳೇ ಕಾಣುತ್ತೆ. ಆ ಗುಂಡಿಗಳನ್ನ ಮುಚ್ಚಿಸಿ ಅಂತ ಸಿಎಂ ಡಿಸಿಎಂ ಇಬ್ರು ಕೂಡ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಹೌದು, ಎಲ್ಲ ಮುಚ್ಚಿಸ್ತಾ ಇದ್ದಾರೆ ಅಂತ ಕೂಡ ಸಿಎಂ ಡಿಸಿಎಂ ಇಬ್ರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ನೋಡಿ, ಗಮನಿಸ್ತಾ ಇದ್ದಾರೆ, ಇವರು ರಸ್ತೆ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾರೋ ಅಥವಾ ಬೇರೆ ಏನ್ ಕೆಲಸ ಮಾಡ್ತಿದಾರಂತ ಗೊತ್ತಾಗ್ತಾ ಇಲ್ಲ. 11 ತಿಂಗಳಲ್ಲಿ 10 ಬಾರಿ ರಸ್ತೆ ಕಾಮಗಾರಿ ಮಾಡ್ತಾರೆ, ರಸ್ತೆಯನ್ನ ಅಗಿತಾರೆ ಅಂತ ಅಂದ್ರೆ ಅಲ್ಲಿ ವಾಹನ ಸಂಚಾರ ಮಾಡೋದಾದ್ರೂ ಯಾವ ರೀತಿ ಸಾಧ್ಯ ಆಗತ್ತೆ? ಸಾರ್ವಜನಿಕರಿಗೂ ಎಷ್ಟೆಲ್ಲ ತೊಂದರೆ ಆಗತ್ತೆ? HSR ಲೇಔಟ್ನ 9ನೇ ಮುಖ್ಯ ರಸ್ತೆಯಲ್ಲಿ ನಿತ್ಯವೂ ಕೂಡ ಕಾಮಗಾರಿ ಮಾಡ್ತಾರಂತೆ. ರಸ್ತೆ ಕಾಮಗಾರಿಯ ಫೋಟೋ ಪೋಸ್ಟ್ ಮಾಡಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆಗಳನ್ನ ಯಾರಿಂದಲೂ ಕೂಡ ಸರಿ ಮಾಡಲು ಸಾಧ್ಯ ಇಲ್ಲ. ರೆಡ್ಡಿಟ್ ನಲ್ಲಿ ವ್ಯಂಗ್ಯವಾಗಿ ಪೋಸ್ಟ್ ಅನ್ನ ಸ್ಥಳೀಯ ನಿವಾಸಿಗಳು ಮಾಡಿದ್ದಾರೆ. ರಸ್ತೆ ಅಗಿತಾರೆ, ಅರ್ಧ ತೇಪೆ ಹಾಕ್ತಾರೆ, ಮರುದಿನ ನಾಪತ್ತೆ ಆಗ್ತಾರೆ. ಅಧಿಕಾರಿಗಳ ವರ್ತನೆಯಿಂದ ಸ್ಥಳೀಯ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ. ರಸ್ತೆ ಕಾಮಗಾರಿ ನೋಡಿ ನೋಡಿ ಸಾಕಾಗಿದೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು HSR ಲೇಔಟ್ ಏನಿದೆ ಆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಹನ ಸಂಚಾರ ಮಾಡ್ತಾರೆ. IT ಕೆಲಸಕ್ಕೆ ಹೋಗೋರಾಗಿರಬಹುದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ. ಆದ್ರೆ ರಸ್ತೆಯ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಮಾಡಿ 5 ಪಾಲಿಕೆಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. 5 ಪಾಲಿಕೆಗಳನ್ನ ಡಿವೈಡ್ ಮಾಡಿ ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡದೇನೆ, ಯಾವುದೇ ರೀತಿಯಾದಂತಹ ಸಿಬ್ಬಂದಿಗಳ ಇದಿಲ್ದೇನೆ, ಏನೋ ಸಿಬ್ಬಂದಿಗಳ ಮಾಹಿತಿ ಇಲ್ದೇನೆ ಅವರು ಸುಮ್ಮನೆ ಏಕಾಏಕಿ 5 ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಈ ವಿಂಗಡಣೆ ಮಾಡೋದ್ರಿಂದ ಅಲ್ಲಿ ಯಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇಲ್ಲ. ಸೊ ಈಗ ಇವರು ಇಲ್ಲಿ 100 crores ಕಾಂಟ್ರಾಕ್ಟರ್ಸ್ ಪೇಮೆಂಟ್ ಅಂತ ಏನೋ ರಿಲೀಸ್ ಮಾಡಿದ್ದಾರೆ. ಅದನ್ನ ಪಾವತಿ ಮಾಡೋದಕ್ಕೆ ಯಾರು ರೆಡಿ ಇಲ್ಲ. ಹೀಗಾಗಿ ನಮ್ಮ ಗುತ್ತಿಗೆದಾರರು ಏನೋ ಬಾಕಿ ಬಿಲ್ ಪಾವತಿ ಇತ್ತು, ಅದನ್ನು ಕೂಡ ಆಗಿಲ್ಲ. ನಮ್ಮ ಬಿಬಿಎಂಪಿ ಏನ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರು ಅವ್ರಿಗೂ ಕೂಡ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ಮೊದಲನೇ ಬಾರಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. 11 ತಿಂಗಳಲ್ಲಿ 10 ಬಾರಿ ರಸ್ತೆ ಅಗೆದಿದ್ದಾರೆ ಅಂತಂದ್ರೆ ಅಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಏನಾಗಬೇಕು? ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ? ಎಸ್ ಸಾಹಿತ್ಯ, ಗುಂಡಿ ಗಂಡಾಂತರ ಅಂತಂದ್ರೆ ಬೆಂಗಳೂರಿನಲ್ಲಿ ಈಗ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತದ್ದು. ಇದೇನು ಇವತ್ತಿನ ವಿಚಾರ ಅಲ್ಲ, ಸಾಕಷ್ಟು ವರ್ಷದಿಂದಲೂ ಸಹ ಇಂತಹದ್ದೇ ಪರಿಸ್ಥಿತಿ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ಎಷ್ಟೇ ಸಲ ಸಹ ಅಧಿಕಾರಿಗಳಿಗೆ ಹೇಳಿದ್ರು ಸಹ ಅದೇನು ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ರು. ಆದ್ರೆ ಈಗ ಗುಂಡಿಯ ಬದಲಾಗಿ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ರಸ್ತೆಗಳನ್ನ ಅಗಿತಾರೆ, ಆ ರಸ್ತೆಗಳನ್ನ ಅಲ್ಲಿಗೆ ಅರ್ಧಕ್ಕೆ ಬಿಟ್ಬಿಡ್ತಾರೆ ಅನ್ನುವಂತ ಕೂಗು ಈಗ ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು. 11 ತಿಂಗಳಲ್ಲಿ 10 ಬಾರಿಯನ್ನ ರಸ್ತೆ ಅಗಿತಾರೆ ಅಂದ್ರೆ ಯಾವುದೇ ರೀತಿಯಾದಂತ ಪ್ಲಾನಿಂಗ್ ಇರೋದಿಲ್ಲ. ಮೊದಲು ಒಂದು ಬಾರಿ ಕೇಬಲ್ ಕನೆಕ್ಷನ್ ಅಂತ ಅಗಿತಾರೆ, ಇನ್ನೊಂದು ಬಾರಿ ನೀರಿನ ವಿಚಾರವಾಗಿ ಅಗಿತಾರೆ, ಮತ್ತೆ ಅಂದ್ರೆ ಯಥಾವತ್ತಾಗಿ ಯಾವುದೇ ಪ್ಲಾನಿಂಗ್ ಇಲ್ಲದೆ ಅಗಿತಾರೆ, ಆಮೇಲೆ ಅದನ್ನ ಮುಚ್ಚೋದನ್ನ ನಿಲ್ಲಿಸ್ತಾರೆ ಅಂತ ಹೇಳಿ ಈಗ ಕೂಗು ಕೇಳಿ ಬರ್ತಾ ಇದ್ದಾರೆ. ಟೋಟಲಿ ರಸ್ತೆಯನ್ನ ಹಾಳು ಮಾಡೋದಕ್ಕಿಂತಲೇ ಏನು ಎಲ್ಲಿ ಬಿಬಿಎಂಪಿ ಕಡೆಯಿಂದ ನಿಂತಿದ್ದಾರೆ ಅಂತ ಹೇಳಿ ಈಗ ಕೇಳಿ ಬರ್ತಾ ಇರುವಂತ ಧ್ವನಿ. ಈ ಸದ್ಯಕ್ಕೆ ಇದು HSR ಲೇಔಟ್ ನ 9ನೇ ಮುಖ್ಯ ರಸ್ತೆಯಲ್ಲಿ ಒಬ್ಬ ನಿವಾಸಿಯವರು ತಮ್ಮ ಪೋಸ್ಟ್ ನಲ್ಲಿ ಈ ರೀತಿಯಾಗಿ ಹಂಚಿಕೊಂಡಿರುವಂತದ್ದು ಬೆಳಕಿಗೆ ಬಂದಿದೆ. ಮೊನ್ನೆ ಅಷ್ಟೇ DCM ಅವರು ರಸ್ತೆಗೆ ಬಿಟ್ಟು ರಸ್ತೆಗಳನ್ನ ಸರಿ ಮಾಡ್ತೀವಿ, ಗುಂಡಿಯನ್ನ ಮುಚ್ಚುವಂತ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಮುಂದಾಗಿದ್ರು. ಆದ್ರೆ ಈ ಮತ್ತೆ ಜನರು ತಮ್ಮ ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇರೋದನ್ನ ನೋಡಿದಾಗ ನಮಗನ್ಸುತ್ತೆ ಅಧಿಕಾರಿಗಳು ರಸ್ತೆಗಿಳಿದ್ರೆ ಮಾತ್ರ ಕೆಲಸ ಆಗುತ್ತೆ ಅಂತ ನಾವ್ ಅಂದ್ಕೊಂಡಿದ್ವಿ. ಆದ್ರೆ ಅದು ತಪ್ಪು, ನಾಮಕ ಅನ್ನುವಂತ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇದಾವೆ ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಈಗ ರಸ್ತೆಯ
ಗುಂಡಿಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇದನ್ನಾದ್ರೂ ಗಮನಿಸಿ ಅಧಿಕಾರಿಗಳು ಮತ್ತೆ ಈ ರಸ್ತೆಯನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.